ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಂಡಮ್ಮ, ಸ್ವೀಟ್ ತಗೋ, ನಾನೇ ಮಾಡಿರೋದು. ಅಯ್ಯೋ ಬೇಡಪ್ಪ, ನಾನ್ ತಿನ್ನಲ್ಲ. ಇದೆಲ್ಲ ತಿಂದ್ರೆ ದಪ್ಪ ಆಗ್ತೀನಿ. ಇವತ್ತು ಹಬ್ಬ ಕಣೆ, ನಡೆಯುತ್ತೆ. ಒಂಚೂರು ತಿನ್ನು ಗುಂಡಮ್ಮ. ಇಲ್ಲ ಅತ್ತೆ, ಹೇಗೋ ಕಷ್ಟ ಪಡ್ಕೊಂಡು ಊಟದ ಮೇಲಿನ ಆಸೆ ಕಮ್ಮಿ ಮಾಡ್ಕೊಂಡಿದೀನಿ. ಒತ್ತಾಯ ಮಾಡ್ಬೇಡಿ. ನಾನ್ ಸ್ವಲ್ಪ ಸಣ್ಣ ಆದ್ರೂ ಮದ್ವೆಲ್ ನಾನೇ ತಾನೇ ಮಿಂಚೋದು. ಗುಂಡಮ್ಮ, ನೀ ಹೇಗಿದ್ರು ಮದ್ವೆಲ್ ಮಿಂಚ್ತೀಯ ಕಣೆ. ತಗೋ ಪುಟ್ಟ. ಅತ್ತೆ, ಈ ಸ್ವೀಟಲ್ಲೆಲ್ಲ ಗ್ಯಾಲರಿ ಇರುತ್ತೆ. ಗುಂಡು, ಅದು ಗ್ಯಾಲರಿ ಅಲ್ಲ, ಗ್ಯಾಲರಿ. ಏನಂದ್ರೆ ನಿಮ್ಮಪ್ಪ? ಹೋಗಿ ಹೋಗಿ ಅವ್ರ ಹತ್ರ ತಮಾಷೆ ಮಾಡ್ತೀಯಲ್ಲ. ಅಮ್ಮ, ಅವ್ರು ನಮ್ಮಪ್ಪ. ಅಪ್ಪ ಮಗಳದು 1000 ಇರುತ್ತಪ್ಪ. ನೀನ್ ಯಾಕೆ ಟೆನ್ಷನ್ ಆಗ್ತೀಯ? ನಾನು ಅಪ್ಪನ ಹತ್ರ ಮಾತಾಡಿ ಅವ್ರನ್ನ ಸಮಾಧಾನ ಮಾಡಿ ಬಂದಿದ್ದೀನಿ. ಅವರು ಖುಷ್, ನಾನು ಖುಷ್. ಹೇಗೋ ಅಪ್ಪ ಮಗಳು ಒಂದಾಗಿ ಖುಷಿಯಾಗಿದ್ದೀರಲ್ಲ, ನಮ್ಗಷ್ಟೇ ಸಾಕು. ಮತ್ತೆ ಸಂಕ್ರಾಂತಿ ಅಂದ್ರೆ ಸೂರ್ಯನೇ ತನ್ನ ದಿಕ್ಕನ್ನ ಬದಲಾಯಿಸುತ್ತೆ. ಇನ್ನು ನಾವು ಆಫ್ಟರ್ ಆಲ್ ಮನುಷ್ಯರು, ನಾವು ದಿಕ್ಕು ಬದಲಾಯಿಸಬಾರ್ದಾ? ಚಿಕ್ಕಣಿ ಭಾರತ್ ಅವರು ದೋಣಿಗಳ ತವ ರಾಜ್ಯ ಆಗ್ಬಿಟ್ರ ಅನ್ನಿಸ್ತೈತೆ. ಇಲ್ಲ ಈ ಛತ್ರಿ ರಾಜ್ಯನ ಹತ್ರ ರಾಜ್ಯ ಆಗೈತೆ ಅಂದಿಲ್ಲ. ನಮ್ಮ ಅಪ್ಪಯ್ಯ ಈ ಮಾರಿಗುಡಿ ರಾಜಕಲ. ರಾಜ್ಯನ ಹತ್ರ ಇರೋದು ಪಟ್ಟದ ಕತ್ತಿ. ಆ ಕತ್ತಿಗೆ ರಾಜ್ಯ ಅನ್ನೋ ಮಾತೇ ಗೊತ್ತಿಲ್ಲ. ಇದ್ರೆ ನಮ್ಮ ಅಪ್ಪಯ್ಯನ ಸೊಂಟದ ಮ್ಯಾಕೆ ಇರಬೇಕು, ಇಲ್ಲ ಅಂದರೆ ನಮ್ಮ ಶತ್ರು ಕತ್ತಿ ಮ್ಯಾಗ ಇರ್ಬೇಕು ಕಂಡ. ಸರಿ ದಣಿ, ಆದ್ರೂ ಭಾರತ್ ಅವರು ಬರೀ ಎಳ್ಬೀರಕ್ಕೆ ಬಂದಿಲ್ಲ ಅನ್ನಿಸ್ತದೆ. ಬೇರೆ ಏನೋ ಇರಬೇಕು ಅಲ್ಲವ್ರ? ಮಾರಿಗುಡಿ ವೀರಭದ್ರ ಅಂದ್ರೆ ಏನು ಅಂತ ಇವಳಿಗೆ ಗೊತ್ತಾಗಿರ್ಬೇಕು. ಅದಕ್ಕೆ ನನ್ನ ಹತ್ರ ಸಂಧಾನಕ್ಕೆ ಬಂದಿದ್ದಾಳೆ. ನನ್ನ ಎದುರಾಕೊಂಡು ಬದುಕಕ್ಕಾಗತ್ತಾ ಈ ಊರಲ್ಲಿ? ನಾನು ಎಳ್ಳು ಬೆಲ್ಲ ಕೊಡಕ್ಕೆ ಬಂದಾಗ ಹೀಗೆ ಯೋಚನೆ ಮಾಡ್ತಿದ್ದೆ ಅಲ್ವಾಪ? ನನಗೆ ಗೊತ್ತು, ಸುಳ್ಳು ಹೇಳಬೇಡ. ನೀನೇನು ಅಂತ ಗೊತ್ತಾದ ಮೇಲೇ ನಾನು ಹೀಗೆ ಬದಲಾಗಿತ್ತು. ಕೋಪ ಮಾಡ್ಕೋಬೇಡಪ್ಪ. ನೀನು ಕೋಪ ಮಾಡ್ಕೊಂಡಾಗೆಲ್ಲ ಮನೆ ಹಾಳಾಗುತ್ತೆ. ಆದರೆ ಆ ಮನೆ ಕಂಡವ್ರದಲ್ಲ, ನಿನ್ನ ಮನೆನೇ ಆಗಿರುತ್ತೆ ಅನ್ನೋ ಅರಿವು ನಿನಗಿರಲಿ. ನಾನು ಪಾರ್ವತಿ ಅಲ್ಲ, ಪಾರ್ವತಿ ಶಿವು. ಏನು ಹೇಳು? ಶ್ರೀಮತಿ ಪಾರ್ವತಿ ಶಿವು. ಗುಣಲಕ್ಷಣನ ಕೇಳಿ ಅಥವಾ ನೋಡಿ ಏನು ಕಾಯಿಲೆ ಇದೆ ಅಂತ ಕಂಡು ಹಿಡಿದು ಅದಕ್ಕೆ ಚಿಕಿತ್ಸೆ ಕೊಡೋ ಡಾಕ್ಟ್ರಪ್ಪ ನಿನ್ನ ಮಕ್ಕಳು. ಅಂಥದ್ರಲ್ಲಿ ನಮ್ಮಪ್ಪನಿಗೆ ಯಾವ ಕಾಯಿಲೆ ಇದೆ ಅಂತ ನನಗೆ ಗೊತ್ತಾಗಲ್ವಾ? ನಿನ್ನ ಹೆಲ್ತ್ ರಿಪೋರ್ಟ್ ನನಗೆ ಸಿಕ್ಕಿದೆಪ್ಪ. ನಿನ್ನ ಮನಸ್ಸಲ್ಲಿ ವಿಷ ಇದೆ, ಕಾರ್ಕೋಟಕ ವಿಷ. ರಕ್ತ ಇಲ್ದವ್ರಿಗೆ ರಕ್ತದಾನ ಮಾಡ್ತಾರಲ್ಲ, ಹಾಗೆ ನೀನು ಹಾವಿಗೆ ವಿಷದಾನ ಮಾಡಬಹುದು. ಎಲ್ಲರೂ ನಿನ್ನ ಕಾಲಡಿ ಇರಬೇಕು, ಎಲ್ಲರ ಮೇಲೆ ನಿನ್ನ ದರ್ಪ ತೋರಿಸ್ಬೇಕು ಅನ್ನೋ ನೀಚ ಬುದ್ಧಿ. ನೀನು ನಮ್ದವ್ರ ಕುತ್ತಿಗೆ ಕುಯ್ದು ನಿನ್ನ ಸ್ಥಾನನ ಭದ್ರ ಮಾಡ್ಕೊಳ್ಳೋ ಕೆಟ್ಟ ಚಾಳಿ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಪ್ಪ. ಎಲ್ಲ ಗೊತ್ತಿದೆ. ಜಗತ್ತಲ್ಲಿ ಯಾರೂ ಒಳ್ಳೆಯವರಲ್ಲ, ಆದರೆ ನಿನ್ನಷ್ಟು ಕೆಟ್ಟವರು ಯಾರೂ ಇಲ್ಲ. ನನ್ನ ಮಾವನ ಜೀವನದಲ್ಲಿ, ಅಂದರೆ ನನ್ನ ಗಂಡ, ನಿನ್ನ ಅಳಿಯನ ಜೀವನದಲ್ಲಿ ಇನ್ನು ಮುಂದೆ ನೀನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಆಲೋಚನೆನ ಈ ಕ್ಷಣನೇ ಬಿಟ್ಬಿಡು. ಯಾಕಂದರೆ ನನ್ನ ಗಂಡನ ಜೊತೆ ನಿಂತಿರೋದು ನಾನು, ಪಾರ್ವತಿ. ನಾನು ಪ್ರೀತಿಯಿಂದ ಕಾಲಿಗೆ ಬಿತ್ತು ಶರಣಾಗೋಕ್ಕೆ ಸುತ್ತ ನಾನು ಪ್ರೀತಿಸೋ ಜನಕ್ಕೆ ತೊಂದರೆ ಆಗ್ತಿದೆ ಅಂದಾಗ ಕಣ್ಣಲ್ಲಿ ಕಣ್ಣಿಟ್ಟು ಕಪಾಳಕ್ಕೆ ಬಾರಿಸೋಕ್ಕೂ ಸಿದ್ಧ. ಆ ಮನೆ ಜನ ನನ್ನವರು, ನಾನು ಆ ಮನೆ ಸೊಸೆ. ನನ್ನ ಮನೆನಾಗಲಿ ಮನೆ ಜನನಾಗಲಿ ಮುಟ್ಟಬೇಕು ಅಂದರೆ ಮೊದಲು ನನ್ನ ದಾಟಬೇಕು. ಡಾಕ್ಟರ್ ಪಾರ್ವತಿಗೆ ಸಂಸಾರ ಮಾಡೋಕ್ಕೂ ಗೊತ್ತಿದೆ, ಶತ್ರುಗಳನ್ನ ಸಂಹಾರ ಮಾಡೋಕ್ಕೂ ಗೊತ್ತಿದೆ. ಹುಷಾರ್. ಇದು ನಿಮಗೋಸ್ಕರ ಸ್ಪೆಷಲ್ ಆಗಿ ಮಾಡ್ಕೊಂಡ್ಬಂದಿರೋ ಎಳ್ಳು ಬೆಲ್ಲ. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಪ್ಪ. ಪಾರ್ವತಿ
ಮತ್ತೆ ಏನು ಅಣ್ಣ ಸಮಾಚಾರ? ಏನಿಲ್ಲ. ಏನಮ್ಮ ಇವನು ಹಬ್ಬದ ದಿನನೂ ಮುಖ ಊದಿಸ್ಕೊಂಡೇ ಇರ್ತಾನೆ. ಯಾಕೋ ಅಣ್ಣ, ನಾನು ಬಂದಿದ್ದು ನಿನಗೆ ಇಷ್ಟ ಆಗ್ಲಿಲ್ವಾ? ಹಂಗೇನಿಲ್ಲ, ಮನೆ ಮಗಳು ನಮ್ಮ ಮನೆಗೆ ಬರಬೇಡ ಅಂತ ಹೇಳಿ ನಾನೇ ಅವ್ನ ಹರ್ಕಕ್ಕೆ ಹೋಗೋಣ. ಇದು ನಿನ್ನ ಮನೆ, ಯಾವಾಗ ಬೇಕಾದ್ರೂ ಬರ್ತಾ ಇರ್ಬೋದು. ನೀನು, ನಮ್ಮ ರಶ್ಮಿ, ನಮ್ಮ ರಾಣಿ, ರಮ್ಯಾ, ಹಂಗೇನೆ ನಮ್ಮ ರತ್ನನು. ಏನಂತೀಯ ರಶ್ಮಿ? ಪಾರು, ಶಿವು ಎಲ್ಲಿ? ಇಷ್ಟೊತ್ತಾದರೂ ಬರಲೇ ಇಲ್ಲ. ಅತ್ತೆ, ನಾನು ಬಂದೇ ಬಿಟ್ಟೆ. ನೋಡ್ದಮ್ಮ, ನೆನೆದವರ ಮನದಲ್ಲಿ ಅನ್ನೋ ಹಾಗೆ ನನ್ನ ಗಂಡ ನಾನು ನೆನ್ಸ್ಕೊಳ್ತಿದ್ದಂಗೆ ಹಾಜರಾಗ್ಬಿಟ್ರು. ಮಾವ, ಅತ್ತೆ, ನನಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನಗೂ ಶುಭಾಶಯಗಳಪ್ಪ. ಒಳ್ಳೇದಾಗ್ಲಿ ಶಿವು. ಆಗ್ಲಿ ಮಾವ. ಬರೀ ಒಳ್ಳೇದಾಗ್ಲಿ ಅಂದ್ಬಿಟ್ರೆ ಆಗ್ಬಿಡತ್ತಪ್ಪ. ನನ್ನ ಗಂಡ ನಿಮಗೆ ಶುಭಾಶಯ ಹೇಳ್ತಿದ್ದಾರೆ ಅಂದಮೇಲೆ ನೀವು ಅವ್ರಿಗೆ ಶುಭಾಶಯ ಹೇಳಲೇಬೇಕಲ್ವಾ? ಹಾಗೆಲ್ಲ ಕೊಟ್ಟಿದ್ದನ್ನ ಇಟ್ಕೋಬಾರ್ದು, ವಾಪಸ್ ಕೊಡಬೇಕು. ಅದು ಆಶಯ ಆಗಲಿ, ಹಾರೈಕೆ ಆಗಲಿ, ಅಲ್ವಪ್ಪ? ಮಾವ, ನಮ್ಮ ರಶ್ಮಿ ಮದುವೆ ತಯಾರಿ ಸಂದಾಗ ನಡೀತೈತೆ. ಎಲ್ಲಾನು ನೀವೇ ನಿಂತು ನೋಡ್ಕೋಬೇಕು. ನೋಡ್ಕೊಳ್ಳೋದೇನು? ಮಾವ, ಅಪ್ಪನ ಹತ್ರ ನಾನು ಅದನ್ನೇ ಮಾತಾಡಿದ್ದೀನಿ. ಅಪ್ಪ ಅಂತೂ ಫುಲ್ ಖುಷಿಯಾಗಿ ಈ ಮದ್ವೆನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅಪ್ಪ ಹೇಳಿದ್ಮೇಲೆ ಮದ್ವೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನೋಡ್ತಾ ಇರು, ಅಲ್ವಪ್ಪ? ಹೌದೌದು, ಹೆಂಗೆ ಮಾಡ್ತೀವಿ ಅಂತ ನೋಡ್ತಾ ಇರು. ನೀನು 6 ಅಡಿ ಇಳಿದ್ರೆ ನಾನು 16 ಅಡಿ ಇಳಿತೀನಪ್ಪ. ನಾನು ನಿನ್ನ ಮಗಳು, ಆ ಭಯ ನಿನಗೂ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾರು ಕೊಂಡು, ಟೈಮ್ ಆಯ್ತು, ಹೊರಡುಮಾ. ಮಾವ, ಏನಾಗಲೇ ಹೊರಡೋಣ ಅಂತಿದೆಯಲ್ಲ? ನಾನು ಅದನ್ನೇ ಹೇಳಬೇಕು ಅಂದ್ಕೊಂಡೆ. ಹಬ್ಬಕ್ಕೆ ಮನೆಗೆ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗ್ಬೇಕಲ್ವಾ? ಇಲ್ಲಮ್ಮ, ನಮ್ಮನೇಲೂ ಹಬ್ಬ ಅಲ್ವಾ, ಅಲ್ಲಿ ರಾಣಿ ಹಬ್ಬದ ಅಡುಗೆ ಮಾಡಿರ್ತಾಳೆ. ಆದರೆ ಇಲ್ಲಿ ಒಂದು ಕೆಲಸ ಬಾಕಿ ಇದೆ. ಇದೇನು ಗಣಿ, ಭಾರತ್ ಅವರು ಹೊಸ ಬಾಂಬ್ ಹಾಕೊಂಡ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.